ಟ್ರೈಲರ್ ತುಂಬ ಚೆನ್ನಾಗಿದೆ. ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಸರ್ಗೆ 1:15 ಹೇಳಿದ್ರು, ನನಗೆ 5:15 ಹೇಳಿದ್ರು ಸುನಿ ಸರ್. ನಾನು ಬಂದಾಗಲೂ ಇವತ್ತು ಏಪ್ರಿಲ್ 1 ಅಲ್ವಾ, ಇವರು ಸ್ವಲ್ಪ ಚಮಕ್ ಸಿನಿಮಾ ಡೈರೆಕ್ಟರ್ ಬೇರೆ ಅಲ್ವಾ, ನಮಗೆ ಚಮಕ್ ಕೊಡ್ತಾವ್ರೆ ಅಂತ ಅಲ್ಲಿ ಬಂದೆ. ಪೋಸ್ಟ್ ನೋಡಿ ಕನ್ಫರ್ಮ್ ಆಯಿತು, ಆಮೇಲೆ ಒಳಗೆ ಬಂದೆ. ಮಾರ್ವೆಲ್ ಟಿ ಶರ್ಟ್ ಎಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ ಸರ್. ನಮ್ಮ ಪುಷ್ಕರ್ ಅವ್ರ ಕನಸು ಯಾವಾಗಲೂ ಮಾರ್ವೆಲ್ ಸ್ಟುಡಿಯೋಸ್ ಥರ ಇರುತ್ತೆ. ಅವ್ರ ಕನಸು ನನ್ಸಾಗಬೇಕು ಅಂದರೆ ಈ ಸಿನಿಮಾ ಹಿಟ್ಟಾಗಬೇಕು, ಅದಕ್ಕೆ ಅವ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ಈ ಟಿ ಶರ್ಟ್ ಹಾಕೊಂಡ್ಬಂದಿದ್ದೆ. ಸೂಪರ್ ಸೂಪರ್. ಆಮೇಲೆ ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾವೇನು ಮೀಟ್ ಆಗಲ್ಲ, ನಮ್ಮದು ಮೆಸೇಜಲ್ಲಿ ಕಾನ್ವರ್ಜೇಷನ್ ಎಲ್ಲ. ನಾನು ಯಾವುದೋ ಒಂದು ಮೆಸೇಜ್ ನೋಡಿ ಮಾರ್ಸಲ್ಲಿ ನಮ್ಮದು ನೇಮನ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದು ಮೇಲ್ ಇತ್ತು. ಅದನ್ನು ಹಾಕಿದಾಗ ಇವರು ಕಳಿಸಿದ್ರೆ, ನನ್ನ ಹೆಸರು ಹಾಕಿ ಕಳಿಸು ಮಾರ್ಸಲ್ಲಿ ಬರಲಿ ಅಂತ. ಈ ಥರ ಸಿನಿಮಾದ ಕಾನ್ವರ್ಜೇಷನ್ ಇರಲ್ಲ ನಮ್ಮದು, ಬೇರೆ ಬೇರೆ ಕಾನ್ವರ್ಜೇಷನ್ ಮಾಡೋದು. ಶರಣ್ ಸರ್ ಯಾವಾಗಲೂ, ಯಾಕಂದರೆ ಇವರಿಬ್ಬರು ಮಧ್ಯೆ ಒಬ್ಬರು ಶಿವು ಅಂತ ಇದ್ದಾರೆ, ನೀನಾಸಮ್ಮ ಅವರು ಶರಣ್ ಸರ್ ಅವ್ರಿಗೆ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಶಿವು ಅವ್ರು ಹೇಳೋರು, ವಿಕ್ಕಿದು ಸಿನಿಮಾ ಏನಾಯಿತು, ಆ ಕತೆ ಚೆನ್ನಾಗಿದೆ, ಜಲ್ದಿ ಮಾಡಿ ಚೆನ್ನಾಗಾಗಲಿ ಅಂತ ಯಾವಾಗಲೂ ಕಾಣದೆ ದೂರದಿಂದನೇ ಆಶೀರ್ವಾದ ಮಾಡ್ತಿದ್ದ ಶರಣ್ ಸರ್ಗೆ ಥ್ಯಾಂಕ್ ಯು. ಹಂಗೆ ಮೋಹನ್ ಅಣ್ಣ ಅವರು, ನಾನು ಚಿಕ್ಕ ಹುಡುಗನಾಗಿದ್ದಾನು ನೋಡ್ತಾ ಇದ್ದೀನಿ, ಇವಾಗಲೂ ಹಂಗೆ ಇದ್ದಾರೆ. ಥ್ಯಾಂಕ್ ಯು ಮೋಹನ್ ಅಣ್ಣ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದನೂ ಒಳ್ಳೆ ಪಿಕ್ಚರ್ ಮಾಡೋ, ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾಯಿದ್ರು, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ಆಶಿಕ್ ಅವ್ರನ್ನ 2024 ಮತ್ತೆ ನೋಡ್ತಾ ಇದ್ದೀನಿ, ತುಂಬ ಥ್ಯಾಂಕ್ ಯು. ಯಾಕಂದರೆ ಇವ್ರನ್ನ 2 ವರ್ಷ 3 ವರ್ಷಕ್ಕೆ ಒಂದ್ಸರಿ ನೋಡೋ ಸರ್, ಈ ವರ್ಷ ನೋಡಿದ್ದೀನಿ, ತುಂಬ ಚೆನ್ನಾಗಿ ಅಂದ್ರೆ ಬಿಸಿಯೆಸ್ಟ್ ಹೀರೋಯಿನ್. ಹೌದು ಹೌದು ಮೇಡಮ್, ಹಾಂ ನಿಜವಾಗ್ಲೂ ಈ ವರ್ಷ ನೋಡ್ತಾ ಇದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಸಿನಿಮಾ ಹಿಟ್ ಆಗಲಿ. ಹಂಗೆ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಪ್ರವೀಣ್ ಅವ್ರು ಹೇಳಿದ್ರು, ರಿಷಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಅಂತ. ನಾವು ಮುಂದೆ ಸಿನಿಮಾ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ. ಸುನಿ ಸರ್ ಆಲ್ರೆಡಿ 6 ತಿಂಗಳಿಗೆ ಒಂದು ಹಿಟ್ ಕೊಟ್ಟಿದ್ದಾರೆ, ಇದೊಂದು ಹಿಟ್ಟಾದರೆ 6 ತಿಂಗಳಿಗೆ 2 ಹಿಟ್ ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲ ನಿರ್ದೇಶಕರು ಅವರೇ ಆಗಲಿ ಅಂತ ಕೇಳ್ಕೊತೀನಿ.